ಈ ಸೋಲು ಯಾಕೆ ಆಗಿದೆ ಅಂತ ಸರ್, ಇದನ್ನು ನಾವೇನು ವಿಮರ್ಶೆ ಮಾಡಲಿಲ್ಲ. ನಾನೊಬ್ಬ ರಾಜಕೀಯ ಪಕ್ಷದ ವ್ಯಕ್ತಿಯಾಗಿ ನಾವು ಅದನ್ನು ಪರಿಶೀಲನೆ ಮಾಡುವಂಥದ್ದು ಮತ್ತು ಆತ್ಮಾವಲೋಕನ ಮಾಡುವಂಥ ಕೆಲಸ ಮಾಡಬೇಕು. ದುರಂತ ಯಾಕೆ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆದ ಮೇಲೆ ಕೂಡ ನಾವು ಆತ್ಮಾವಲೋಕನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲೇ ಇಲ್ಲ. ಕೇಂದ್ರದವರು ಕೂಡ ಭಾರಿ ದೊಡ್ಡ ರೀತಿಯಲ್ಲಿ ಕರ್ನಾಟಕಕ್ಕೆ ಇಳಿದು ಈ ಹಿನ್ನಡೆ ಇದನ್ನು ಮತ್ತೆ ಮುನ್ನಡೆಗೆ ತರಬೇಕು ಅಂತ ಹೇಳುವಂಥ ಪ್ರಯತ್ನಕ್ಕೆ ಭಾರಿ ದೊಡ್ಡ ರೀತಿಯಲ್ಲಿ ಅವರು ಕೂಡ ಇಳಿದದನ್ನು ನಾವು ಕಂಡಿಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದೇ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಆಸರೆ ಆಗಿರುವಂಥದ್ದು ಮತ್ತು ಭವಿಷ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಕರ್ನಾಟಕದ ಬೆಳವಣಿಗೆ ಇನ್ನಷ್ಟು ಆಗಬೇಕಾದಂಥ ಅವಶ್ಯಕತೆ ಇದೆ. ಇದು ಯಾವುದು ಆಗಲಿಲ್ಲ. ಇದೊಂದು ದೊಡ್ಡ ದುರಂತ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಶಿಗ್ಗಾವಿ ಸೋಲಿಗೆ ಬೊಮ್ಮಾಯಿಯವರ ಓವರ್ ಕಾನ್ಫಿಡೆನ್ಸ್ ಏನೋ ಅದರಿಂದನೇ ಏನಾದರೂ ಸೋಲಾಯ್ತಾ ಅಂತ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ನೋಡಿ, ಜನರಲ್ ನೀವು ಚನ್ನಪಟ್ಟಣದಲ್ಲಿ ಭಾರಿ ದೊಡ್ಡ ವ್ಯತ್ಯಾಸಗಳು ಅಂತ ಹೇಳಿದರೆ 50-50. ನೀವೆಲ್ಲ ಮಾಧ್ಯಮದವರು ಹೇಳಿದ್ರಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ. ಆದರೂ ಕೂಡ ಮಾರ್ಜಿನ್ 25,000ಕ್ಕೆ ಹೋಯಿತು. ಎರಡು ಕಡೆ ಕೂಡ 12,000 ಮತ್ತು 10,000 ಮತಗಳ ಅಂತರ. ಅಂದರೆ ಇದು ವಿಧಾನಸಭೆಗೆ ಸಣ್ಣ ಅಂತರ ಅಲ್ಲ, ಇದೊಂದು ದೊಡ್ಡ ಅಂತರವೇ. ಆದ ಕಾರಣ ಇಡೀ ರಾಜ್ಯದಲ್ಲೇ ಕೂಡ ಒಂದು ರೀತಿಯಲ್ಲಿ ವೋಟರ್ಸ್ ಮನೋಸ್ಥಿತಿ ಅದು JDS BJPಯ ಈ ಜಂಟಿ ಕಾರ್ಯಾಚರಣೆ ವಿರುದ್ಧ ಆಗಿತ್ತೋ ಅಂತ ಹೇಳುವಂತ ಒಂದು ಸಂಶಯ ನಮಗೆ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.